ಶೇರ್ ಮಾರ್ಕೆಟ್ಗೆ ಮತ್ತೆ ಸುಗ್ಗಿ ಕಾಲ ಶುರುವಾಯ್ತಾ? ಬಿದ್ದು ಒದ್ದಾಡ್ತಿದ್ದ ಮಾರ್ಕೆಟ್ ಮತ್ತೆ ರಿಕವರ್ ಆಗ್ತಾ ಇದೆಯಾ? ಎಸ್ ಸ್ನೇಹಿತರಿಗೆ ಆಗ್ತಿರೋ ಡೆವಲಪ್ಮೆಂಟ್ಸ್ ಅನ್ನ ಒನ್ ಬೈ ಒನ್ ನೋಡಿ. ಒಂದ್ ಕಡೆ ನಮ್ಮ ಜಿಯೋ, NSE IPO, ಮತ್ತೊಂದ್ ಕಡೆ ಸ್ಪೇಸ್ ಎಕ್ಸ್, ಓಪನ್ AI ನ IPOಗಳು, ಹೀಗೆ ಮಾರ್ಕೆಟ್ ನಲ್ಲಿ IPOಗಳ ಸುರಿಮಳೆ ಆಗ್ತಾ ಇದೆ. ಜಗತ್ತಿನ ದಿಗ್ಗಜ ಕಂಪನಿಗಳೆಲ್ಲ ತಾ ಮುಂದು ನಾ ಮುಂದು ಅಂತ ಮಾರ್ಕೆಟ್ಗೆ ನುಗ್ತಾ ಇವೆ. ಅದರಲ್ಲೂ ಕೂಡ ಭಾರತದಲ್ಲೇನೆ ಟೋಟಲ್ IPOಗಳ ವ್ಯಾಲ್ಯೂಯೇಷನ್ ಬರೀ ಭಾರತದ ಸದ್ಯಕ್ಕೆ ಬರ್ತಿರೋದು 2.5 ಲಕ್ಷ ಕೋಟಿಗೂ ಅಧಿಕ ಹೋಗುತ್ತೆ ಕೆಲವೇ ದಿನಗಳಲ್ಲಿ. ಗಮನಿಸಿ, ಸಾಮಾನ್ಯವಾಗಿ IPO ಬರೋದೇನಕ್ಕೆ? ದುಡ್ಡು ಮಾಡಕ್ಕೆ, ಕಂಪನಿಗೆ ಅಥವಾ ಆಲ್ರೆಡಿ ಇರೋ ಹೂಡಿಕೆದಾರರಿಗೆ. ಬುಲ್ ಮಾರ್ಕೆಟ್ನಲ್ಲೇ ಸಿಕ್ಕಾಪಟ್ಟೆ ಮೀನಾಮೇಷ ಎಣಿಸಿ ನಮ್ಮ IPOಗೆ ಡಿಮಾಂಡ್ ಇರುತ್ತಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡಿ ಎಂಟ್ರಿ ಕೊಡ್ತಾರೆ. ಅಂಥದ್ರಲ್ಲಿ ಈಗ ಮಾರ್ಕೆಟ್ ಲಾಸ್ಟ್ 1.5-2 ವರ್ಷಗಳಿಂದ ಪರ್ಫಾರ್ಮೆನ್ಸೇ ಇಲ್ಲ ಭಾರತದಲ್ಲಿ. ಇವಾಗ ಏನಕ್ಕೆ ಬರ್ತಾ ಇದ್ದಾರೆ? ಇದು ಮಾರ್ಕೆಟ್ ರಿಕವರಿಯ ಬಿಗ್ಗೆಸ್ಟ್ ಸಿಗ್ನಲ್ಲ. ಎಕಾನಮಿ ಬದಲಾವಣೆಯ ಗಾಳಿ ಈ ಬಿಗ್ ಬುಲ್ಗಳಿಗೆ ಆಲ್ರೆಡಿ ಸಿಕ್ಬಿಡ್ತಾ. 2-3 ವರ್ಷಗಳ ಹಿಂದಕ್ಕೆ ಹೋದಾಗ ಏನು ಅಬ್ಬರ ಭಾರತದ ಸ್ಟಾಕ್ ಮಾರ್ಕೆಟ್ದು, ಅದಕ್ಕೆ ಮತ್ತೆ ಮರಳುತ್ತಾ ಇದೆಯಾ ಭಾರತದ ಈ ಈಕ್ವಿಟಿ ಮಾರ್ಕೆಟ್ಸ್? ಬನ್ನಿ ಎಲ್ಲವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ದೇಸಿ ಟು ಗ್ಲೋಬಲ್ IPO ಮೆಗಾ ಸುನಾಮಿ. 2 ತಿಂಗಳಲ್ಲಿ 200 IPO. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ದೇಶದ ಅತಿ ದೊಡ್ಡ ಟೆಲಿಕಾಂ ದೈತ್ಯ ಜಿಯೋ IPO ಅನೌನ್ಸ್ ಮಾಡಿ ಆಗಿದೆ. 2 ವರ್ಷಗಳಿಂದ ಮಾಡ್ತಾರೆ ಅಂತ ಹೇಳಿ ಮುಂದಿಡ್ಕೊಂಡ್ ಬರ್ತಾ ಇದ್ರು. ಲಾಸ್ಟ್ ವರ್ಷ ಏನೇನು ಬಂದೇ ಬಿಡ್ತು ಅಂತ ಹೇಳಿ ಮತ್ತೆ ಮುಂದಕ್ಕೆ ತಗೊಂಡೋಗಿದ್ರು, ವೆಯ್ಟ್ ಮಾಡಿದ್ರು. ಈಗ ಇದ್ದಕ್ಕಿದ್ದ ಹಾಗೆ 35,000 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡು ಕಾಲಿಡ್ತಾ ಇದ್ದಾರೆ. 12-13 ಲಕ್ಷ ಕೋಟಿಯ ವ್ಯಾಲ್ಯೂಯೇಷನ್ನಲ್ಲಿ, ಕಂಪನಿ ವ್ಯಾಲ್ಯೂಯೇಷನ್ನಲ್ಲಿ. ಅಥವಾ NSE IPO ಕೂಡ ಅಷ್ಟೇ, ಕೋಲೊಕೇಶನ್ ವಿವಾದದಲ್ಲಿ ಸಿಕ್ಕಾಕೊಂಡು 10 ವರ್ಷಗಳಿಂದ ಕಾಯ್ತಾ ಇತ್ತು. ಜನವರಿಯಲ್ಲೇ ಈ ವಿವಾದ ಇತ್ಯರ್ಥ ಆದರೂ ಕೂಡ ಬಂದಿರಲಿಲ್ಲ. ಆದ್ರೆ ಈಗ ಸಡನ್ ಆಗಿ ಜಿಯೋ ಜೊತೆಗೆ ಇವರು ಕೂಡ 25-30 ಕೋಟಿ ರೂಪಾಯಿನ ಮೆಗಾ IPO ತರ್ತಾ ಇದ್ದಾರೆ. ಇನ್ನು ಫಿನ್ಟೆಕ್ ದಿಗ್ಗಜ ಕಂಪನಿ ರೇಸರ್ ಪೇ ಇನ್ನೊಂದೆರಡು ತಿಂಗಳಲ್ಲಿ ಎಂಟ್ರಿ ಕೊಡ್ತಾ ಇದೆ. ಡೆಲಿವರಿ ಆಪ್ ಜೆಪ್ಟೋ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮಣಿಪಾಲ್ ಹಾಸ್ಪಿಟಲ್ಸ್ ಇವೆರಡು ಜುಲೈನಲ್ಲೇ ಬರೋಕೆ ಪ್ಲಾನ್ ಮಾಡಿದ್ದಾರೆ. ಹೀಗೆ ಸಣ್ಣ ಪುಟ್ಟ SMEಗಳಿಂದ ಹಿಡಿದು ದೊಡ್ಡ ದೊಡ್ಡ ದೈತ್ಯ ತಿಮಿಂಗಲಗಳ ತನಕ ಮುಂದಿನ 3-4 ತಿಂಗಳಲ್ಲಿ 190ಕ್ಕೂ ಅಧಿಕ ಕಂಪನಿಗಳು ಫಂಡ್ ರೈಸ್ ಮಾಡೋಕೆ IPO ತಗೊಂಡ್ಬರ್ತಾ ಇದ್ದಾರೆ. IPOಗಳ ಮಳೆ ಪೈಪ್ಲೈನ್ ನೋಡಿದ್ರೆ, IPO ಪೈಪ್ಲೈನ್ ದೊಡ್ಡ ಕಂಪನಿಗಳಿಂದಲೇ ಹತ್ರ 50,000 ಕೋಟಿ ರೂಪಾಯಿಗೂ ಅಧಿಕ ಫಂಡ್ ರೈಸ್ ಆಗೋ ನಿರೀಕ್ಷೆ ಇದೆ. ಒಟ್ಟಾರೆ ಲೆಕ್ಕ ಹಾಕಿದ್ರೆ 2.5 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ಗೆ ಹರಿದು ಬರೋ ಲೆಕ್ಕಾಚಾರ ಇದೆ. ಇದು ಬರೀ ನಮ್ಮ ದೇಶದ ಕಥೆಯಲ್ಲ, ಗ್ಲೋಬಲ್ ಲೆವೆಲ್ನಲ್ಲೂ ಕೂಡ ಇದೇ ರೀತಿ ಸುನಾಮಿ ಎದ್ದಿದೆ. ಇಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ನಿಂದ ಶುರುವಾಗಿರೋದಿದು. AI ಪ್ರಪಂಚದ ರಾಜ ಓಪನ್ AI ಮತ್ತು ಅಂಥ್ರೋಪಿಕ್, ಡೇಟಾ ಬ್ರಿಕ್ಸ್, ಮಾನ್ಜೋ ಹೀಗೆ ಅನೇಕ ಗ್ಲೋಬಲ್ ಟೆಕ್ ಲೀಡರ್ಸ್ ಕೂಡ ಸೇಮ್ ಟೈಮ್ನಲ್ಲಿ IPO ಮಳೆಯನ್ನು ಅನೌನ್ಸ್ ಮಾಡಿದ್ದಾರೆ. $1 ಟ್ರಿಲಿಯನ್ ಲೆಕ್ಕಾಚಾರದಲ್ಲಿ ಪಬ್ಲಿಕ್ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಿಜಕ್ಕೂ ಅನ್ಪ್ರೆಸಿಡೆಂಟೆಡ್. ಅದರಲ್ಲೂ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಆಗ್ತಿರೋ IPO ಬೂಮ್ ಹಿಂದೆಂದೂ ಕಾಣದ ಅತಿ ದೊಡ್ಡ ಬೆಳವಣಿಗೆ. ನಿಮಗೆ ನೆನಪಿರ್ಬೋದು, 2023-24 ಟೈಮ್ನಲ್ಲಿ ಈ ಥರ ಸ್ವಲ್ಪ ಹವಾ ಇತ್ತು. SME, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಸಣ್ಣ ಕಂಪನಿಗಳು IPOಗೆ ಬಂದು ಲಿಸ್ಟಿಂಗ್ ದಿನವೇ 200%, 300%ನಷ್ಟು ರಿಟರ್ನ್ಸ್ ಅನ್ನು ಕೊಟ್ಟು ಬ್ಲಾಕ್ ಬಸ್ಟರ್ ಆಗಿತ್ತು. ಹೂಡಿಕೆದಾರರ ದುಡ್ಡು ಡಬಲ್ ತ್ರಿಬಲ್ ಎಲ್ಲ ಆಗಿತ್ತು. ಕೆಲವೊಂದು ಕಡೆ ಕೆಲವರಿಗೆ ನಿರಾಶೆ ಕೂಡ ಆಗಿತ್ತು, ಅದು ಬೇರೆ ವಿಚಾರ. ಬಟ್ IPO ಬೂಮ್ ಇತ್ತು. ಆದರೆ ಈಗ ಅದನ್ನು ಮೀರಿದ IPO ಸುರಿಮಳೆ ಆಗ್ತಾ ಇದೆ. ಯಾಕೆ? ಅಂಥದ್ದೇನು ಇಲ್ಲಿ ಚಿನ್ನದ ಮಳೆ ಕಾಣಿಸ್ತಾ ಇದೆ ಕಂಪನಿಗಳಿಗೆ? 2 ವರ್ಷಗಳಿಂದ ರಿಟರ್ನ್ನೇ ಕೊಡದೇ ಇರೋ ಮಾರ್ಕೆಟ್ನಲ್ಲಿ. ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ಮಾಹಿತಿ. ನೀವು ನಿಮ್ಮ ಫ್ಯಾಮಿಲಿಗೆ ಸ್ನೇಹಿತರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ಹೇಳಿ ಸ್ನೇಹಿತರೆ, ಒಂದು 600-700 ರೂಪಾಯಿಗೆಲ್ಲ ಇನ್ಶೂರೆನ್ಸ್ ಮಾಡಿಸಿದ್ರೆ 10-15 ಲಕ್ಷ ರೂಪಾಯಿನ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ಸೋಕ್ಕೆ ಅವಕಾಶ ಇರುತ್ತೆ. ಆಗ ಅಷ್ಟು ಅಮೌಂಟ್ಗೆ ಹಾಸ್ಪಿಟಲ್ ಬಿಲ್ನ ಭಯನೇ ಇರೋದಿಲ್ಲ. ಏನಾದರೂ ಅಪ್ಪಿತಪ್ಪಿ ಹುಷಾರು ತಪ್ಪಿ ಈ ಜೀವನದಲ್ಲಿ ಕಾಯಿಲೆ, ಅಪಘಾತ ಯಾವಾಗ ಯಾರಿಗೆ ಎಲ್ಲಿ ಬಂತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ದುರದೃಷ್ಟವಶಾತ್ ಹಾಸ್ಪಿಟಲಿಗೆ ಹೋಗಿ ಸೇರೋ ಸಿಚುವೇಶನ್ ಬಂತು ಅಂದರೆ ಆ ಟೈಮಲ್ಲಿ ದುಡ್ಡಿಗೆ ಒದ್ದಾಡೋದು, ಸಾಲ ಮಾಡೋದು, ಕ್ರೆಡಿಟ್ ಕಾರ್ಡ್ ಉಜ್ಜೋದು, ಬಿಲ್ ಕಟ್ಟೋಕ್ಕಾಗದೆ ಒದ್ದಾಡೋದು, ಯಾರ್ಯಾರ ಹತ್ರನೂ ಕೇಳೋದು, ಅದು ತಪ್ಪುತ್ತೆ ಆವಾಗ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ಬಿಲ್ ನಾನು ಪೇ ಮಾಡ್ತೀನಿ ಅಂತ ಹೇಳುತ್ತೆ ಫ್ರೀಯಾಗಿ. ಯಾಕಂದರೆ ನೀವು ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಪ್ರೊಟೆಕ್ಷನ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಕೊಟ್ಕೊಂಡಿರ್ತೀರಾ. ಸೊ ನಿಮ್ಮಲ್ಲಿ ಇನ್ನೂ ಯಾರಾದರೂ ಕೂಡ ಸರ್ಕಾರದ ಸ್ಕೀಮ್ ಇದೆ ಅಥವಾ ಕಂಪನಿದು ಇದೆ ಅಂಥೇಳಿ ನಿಮ್ಮದು ವೈಯಕ್ತಿಕವಾಗಿ ಇನ್ನೂ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಆಸಕ್ತಿ ಇರೋರು, ಮಾಡಿಸೋಕೆ ಇಂಟ್ರೆಸ್ಟ್ ಇರೋರು, ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮ್ಮ ಕಂಟ್ರೋಲ್ ಇರೋ, ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡೋ, ಹೆಚ್ಚೆಚ್ಚು ಪ್ರೊಟೆಕ್ಷನ್ ಕೊಡೋ, ಲಾರ್ಜ್ ಅಮೌಂಟ್ನ ರಕ್ಷಣೆ ಕೊಡೋ ಹೆಲ್ತ್ ಇನ್ಶೂರೆನ್ಸ್ನ ನೀವು ನಿಮ್ಮ ಫ್ಯಾಮಿಲಿಗೆ ಮಾಡಿಸ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ ಲಿಂಕನ್ನು.
ಈಗ ಆಫರ್ ಕೂಡ ನಡೀತಾ ಇದೆ. ಅದನ್ನು ಕೂಡ ನಾವು ಲಿಂಕ್ ಹತ್ರನೇ ಮೆನ್ಷನ್ ಮಾಡಿರ್ತೀವಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕರಡಿ ಕುಣಿತ ಮುಗೀತಾ, ಮಾರ್ಕೆಟ್ ರಿಕವರಿ ಸಿಗ್ನಲ್ ಸಿಗ್ತಾ? ಸ್ನೇಹಿತರೆ, ಸಾಮಾನ್ಯವಾಗಿ ಯಾವುದೇ ದೊಡ್ಡ ಕಂಪನಿ ಸುಮ್ಮನೆ ಕಣ್ಮುಚ್ಕೊಂಡು ಮಾರ್ಕೆಟ್ಗೆ ಧುಮಕಲ್ಲ. ಅದರಲ್ಲೂ ಕೂಡ ಬೇರ್ ಮಾರ್ಕೆಟ್ ಡಲ್ ಇದ್ದಾಗ ಯಾವ ಕಂಪ್ನಿನೂ IPO ತರಕ್ಕೆ ಮುಖನೂ ಹಾಕಿ ಮಲಗಲ್ಲ ಮಾರ್ಕೆಟ್ ಕಡೆಗೆ. ಯಾಕಂದ್ರೆ ಬಿದ್ದಿರೋ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂಯೇಷನ್ ಕಂಪ್ರೆಷನ್ ಆಗಿರುತ್ತೆ. ಕಂಪನಿಯ ಷೇರುಗಳಿಗೆ ಒಳ್ಳೆ ರೇಟ್ ಸಿಗಲ್ಲ ಮಾರಕ್ಕೆ. ಜನ ದುಡ್ಡು ಹಾಕಲ್ಲ, ಬೆಲೆ ಕೊಡಲ್ಲ ಜಾಸ್ತಿ. ಲಿಕ್ವಿಡಿಟಿ, ದುಡ್ಡಿನ ಹರಿವು ಕೂಡ ಕಮ್ಮಿ ಇರುತ್ತೆ. ಇದರ ಪರಿಣಾಮ ಲಿಸ್ಟಿಂಗ್ ನಲ್ಲೂ ಕೂಡ ಒಳ್ಳೆ ಡಿಮಾಂಡ್ ಕ್ರಿಯೇಟ್ ಆಗದೆ ಇರ್ಬೋದು, ಒಳ್ಳೆ ಪ್ರೈಸ್ ಸಿಗದೆ ಇರ್ಬೋದು. ಲಿಸ್ಟ್ ಆದ್ಮೇಲೂ ಕೂಡ ಒಂದೇ ದಿನದಲ್ಲಿ ಮತ್ತೆ ಷೇರುಗಳ ಬೆಲೆ ಎಲ್ಲ ಬಿದ್ದು ಡಿಸ್ಕೌಂಟ್ ನಲ್ಲಿ ಟ್ರೇಡ್ ಆಗೋ ಅಪಾಯ ಕೂಡ ಇರುತ್ತೆ. ಇಲ್ಲಿ ಅವಾಗಲೇ ಹೇಳಿದ್ವಿ, ಕಂಪ್ನಿ ಉದ್ದೇಶ IPO ತರೋದು, ಅಂದುಕೊಂಡಷ್ಟು ಫಂಡ್ ರೈಸ್ ಮಾಡೋದು. IPO ಉದ್ದೇಶನೇ ಹೆಚ್ಚೆಚ್ಚು ಫಂಡ್ ರೈಸ್ ಮಾಡಬೇಕು, ಆಲ್ರೆಡಿ ಇರೋ ಇನ್ವೆಸ್ಟರ್ಸ್ಗೆ ಲಾಭ ಮಾಡಿಕೊಡ್ಬೇಕು, ಅಥವಾ ಫ್ರೆಶ್ ಇಶ್ಯೂ ಆದರೆ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ದುಡ್ಡು ಕಂಪ್ನಿಗೆ ಬರಂಗ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಅವರ ಫಿನಾನ್ಷಿಯಲ್ ಅನಾಲಿಸ್ಟ್ಗಳು ಕರೆಕ್ಟ್ ಟೈಮ್ಗಾಗಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇರ್ತಾರೆ. ಮುಖ್ಯವಾಗಿ ಮ್ಯಾಕ್ರೋ ಎಕನಾಮಿಕ್ ವಿಂಡೋ ಹೇಗಿದೆ ಅಂತ ನೋಡ್ತಾರೆ. ಮಾರ್ಕೆಟ್ ವೊಲಾಟಿಲಿಟಿಯನ್ನ ಸ್ಟಡಿ ಮಾಡ್ತಾರೆ. ಇದನ್ನ ಮಾರ್ಕೆಟ್ ಭಾಷೆಯಲ್ಲಿ ಫಿಯರ್ ಗೇಜ್ ಅಂತ ಕರೀತಾರೆ. ಹೂಡಿಕೆದಾರರಲ್ಲಿ ಮಾರ್ಕೆಟ್ ಬಗ್ಗೆ ಭಯ ಇದೆಯಾ ಅಂತ. ಯಾವಾಗ ಈ ವೊಲಾಟಿಲಿಟಿ ಇಂಡೆಕ್ಸ್ ವಿಕ್ಸ್ ಕಮ್ಮಿ ಇರುತ್ತೋ ಆವಾಗ ಮಾತ್ರ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಧೈರ್ಯವಾಗಿ ಕೋಟಿ ದುಡ್ಡು ಹಾಕೋದು. ಸಾಮಾನ್ಯವಾಗಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಇಂಡಿಯಾ ವಿಕ್ಸ್ ಅಥವಾ ವೊಲಾಟಿಲಿಟಿ ಇಂಡೆಕ್ಸ್ ಅಥವಾ ಯಾವುದೇ ದೇಶದ ಫಿಯರ್ ಇಂಡೆಕ್ಸ್ 15ರಿಂದ 20 ಒಳಗಡೆ ಇರಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ. ಇದರ ಜೊತೆಗೆ ಸೆಂಟ್ರಲ್ ಬ್ಯಾಂಕ್ಗಳ ಬಡ್ಡಿ ದರ ಕಮ್ಮಿ ಇದೆಯಾ ಅಥವಾ ಸ್ಟೇಬಲ್ ಆಗಿದೆಯಾ ಅಂತ ನೋಡ್ತಾರೆ. ಇದೆಲ್ಲ ಅಳೆದು ತೂಗಿ ಎಲ್ಲ ಸರಿ ಇದ್ರೆ ಮಾತ್ರ ಕಾಲಿಡ್ತಾರೆ. ಟೈಮ್ ಸರಿ ಇಲ್ಲ ಅಂದರೆ ಎಷ್ಟೋ ಸಲ ಅನೌನ್ಸ್ ಮಾಡಿರೋ IPOನ ಕ್ಯಾನ್ಸಲ್ ಮಾಡಿರೋದು ಕೂಡ ಉಂಟು, ವಾಪಸ್ ತಗೊಂಡಿರೋದು, ಮುಂದಕ್ಕೆ ಹಾಕೊಂಡು ಹೋಗಿರೋದು, ಅದೆಲ್ಲ ಇದೆ. ಅಂಥದ್ರಲ್ಲಿ ಈಗ ಲಾಸ್ಟ್ 1.5-2 ವರ್ಷಗಳಿಂದ ನೆಗೆಟಿವ್ ಸೆಂಟಿಮೆಂಟ್ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೂಡ ಇದೆಯಲ್ಲ. ಯಾಕೆ ಬರ್ತಾ ಇದ್ದಾರೆ? ನೀವು ಲಾಸ್ಟ್ 1-2-3 ದಿನಗಳಲ್ಲಿ ನೋಡಿರ್ಬೋದು. ನಿಧಾನಕ್ಕೆ ಮತ್ತೆ ಇದು ಸೀಸ್ ಫೈರ್ ಎಲ್ಲ, ಕದನ ವಿರಾಮ ಎಲ್ಲ ಆಗಿ ಒಪ್ಪಂದ ಆದಮೇಲೆ ಇರಾನ್ ಜೊತೆಗೆ ಅಮೆರಿಕಾಗೆ ಅಲ್ಲಿಂದ ಶುರುವಾಯಿತು. ಆಯಿಲ್ ಪ್ರೈಸ್ ಕೂಡ ಕಮ್ಮಿ ಆಗೋಕ್ಕೆ ಶುರುವಾಯಿತು. ಇದರ ಪರಿಣಾಮ ಮಾರ್ಕೆಟ್ನಲ್ಲಿ ಲೈಟಾಗಿ ಪಾಸಿಟಿವಿಟಿ ಬರ್ತಾ ಇದೆ ಅನ್ನೋಷ್ಟರಲ್ಲಿ ಅದಕ್ಕಿಂತ ಮುಂಚೆನೆ IPOಗಳ ಸುರಿಮಳೆ ಅನೌನ್ಸ್ ಆಗಿದೆ. 2021 ನಂತರ ಇಷ್ಟು ದೊಡ್ಡ ಮಟ್ಟಿಗೆ ಕಂಪನಿಗಳು ಮಾರ್ಕೆಟ್ಗೆ ಬರ್ತಿರೋದು ಇದೇ ಮೊದಲು. ಹಾಗಾಗಿ ಸ್ನೇಹಿತರೆ, ಬಹುಶಃ ನಾವಿಲ್ಲಿ ಭವಿಷ್ಯವಾಣಿ ನುಡಿತಾ ಇಲ್ಲ, ಅದಕ್ಕೆ ಬಹುಶಃ ಎಕಾನಮಿ, ಮಾರ್ಕೆಟ್, ಆರ್ಥಿಕತೆ, ಓವರ್ ಆರ್ಥಿಕ ಚಟುವಟಿಕೆ ಅದರ ದೊಡ್ಡ ಬೌನ್ಸ್ ಬ್ಯಾಕ್ ಅಥವಾ ರಿಕವರಿಯ ಮುನ್ಸೂಚನೆ ಇದು ಅಂತ ಹೇಳಿ ನಾವಿಲ್ಲಿ ವಿಶ್ಲೇಷಣೆ ಮಾಡಬಹುದು. ಈ ಬಿಗ್ ಬುಲ್ಗಳಿಗೆ ಇದೆಲ್ಲ ಮುಂಚೆನೆ ಗೊತ್ತಾಗತ್ತೆ ಅಲ್ವಾ? ದುಡ್ಡು ಹಾಕೋರು, ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ದುಡ್ಡು ಗಳಿಸೋರು, ಹಾಕೋರು, ದಿನ ಇಡೀ ಅಲ್ಲೇ ಇರೋರು, ಅವ್ರಿಗೆ ಮುಂಚೆನೆ ಈ ಸೆಂಟಿಮೆಂಟ್ಸ್ ಗೊತ್ತಾಗುತ್ತೆ, ಡೇಟಾ ಇರುತ್ತೆ ಅವ್ರ ಹತ್ರ ಅಲ್ವಾ? ಸೊ ಆ ದಿಕ್ಕಿನಲ್ಲಿ ಎಲ್ಲರೂ ಇದನ್ನೀಗ ನೋಡ್ತಾ ಇದ್ದಾರೆ. ಅಮೆರಿಕ ಇರಾನ್ ಯುದ್ಧ ಮುಗಿದಿದೆ, ಹೊರ್ಮೋಸ್ ಜಲಸಂಧಿ ಓಪನ್ ಆಗಿದೆ, ಕ್ರೂಡ್ ಆಯಿಲ್ ಬೆಲೆ ಕೂಡ ಆಲ್ಮೋಸ್ಟ್ ಯುದ್ಧದ ಮುಂಚಿನ $60-70 ಪರ್ ಬ್ಯಾರಲ್ ಆ ರೇಂಜ್ ಹತ್ರ ವಾಪಸ್ ಬರ್ತಾ ಇದೆ. ಜೊತೆಗೆ 2 ವರ್ಷಗಳಿಂದ ಕಂಪ್ಲೀಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಭಾರತ, ಅಂದ್ರೆ ಅಂಥ ದೊಡ್ಡ ಬ್ಯಾಡ್ ಎಕಾನಮಿ ಆಗಿರಲಿಲ್ಲ ನಮ್ಮದು. ಆದರೆ ಓವರ್ ವ್ಯಾಲ್ಯೂಯೇಷನ್ ಸ್ವಲ್ಪ ಕ್ರೈಸಿಸ್ ಇತ್ತು. ಟೂ ಮಚ್ ಆಫ್ ವ್ಯಾಲ್ಯೂಯೇಷನ್ ಇತ್ತು ಮಾರ್ಕೆಟ್ನಲ್ಲಿ. ಹೈ ವ್ಯಾಲ್ಯೂಯೇಷನಲ್ಲಿ ಸ್ಟಾಕ್ಸ್ ಎಲ್ಲ ಟ್ರೇಡ್ ಆಗ್ತಿದ್ವು. ಸೊ 2 ವರ್ಷ ಸ್ವಲ್ಪ ಕೂಲ್ ಆಫ್ ಬೇರೆ ಆಗಿಬಿಟ್ಟಿದೆ. ಈ ಚಿಮ್ಮಕ್ಕಿಂತ ಮುಂಚೆ ಒಂದ್ಸಲ ಹಿಂದೆ ಬರ್ತಾವಲ್ಲ ಈ ಫಾಸ್ಟಾಗಿ ಓಡೋ ಅನಿಮಲ್ಸ್ ಎಲ್ಲ, ಆ ಥರ ಭಾರತ 2 ವರ್ಷಗಳ ಪಾಸ್ ತಗೊಂಡಿದೆ. ಮತ್ತೆ ಚಿಮ್ಮತ್ತೇನೋ ಅನ್ನೋ ಹೋಪ್ನಲ್ಲಿ ಎಲ್ಲರೂ ಈಗ ಇದ್ದಾರೆ. ಭಾರತದಂಥ ತೈಲ ಅತಿ ಹೆಚ್ಚು ಆಮದು ಮಾಡಿಕೊಂಡು ಬದುಕೋ ರಾಷ್ಟ್ರಕ್ಕೆ ತೈಲ ಬೆಲೆ ಕಮ್ಮಿ ಆಗೋದು ಕೂಡ ದೊಡ್ಡ ಈ ಬೂಸ್ಟರ್ ಶಾಟ್ ಅಲ್ವಾ? ಎಲ್ಲ ಒಂದಕ್ಕೊಂದು ಬಂದು ಕನೆಕ್ಟ್ ಆಗ್ತಿದೆ ಇಲ್ಲಿ. ಜೊತೆಗೆ ಬಡ್ಡಿ ದರ, ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರವನ್ನು 3.75%ನಲ್ಲೇ ಉಳಿಸ್ಕೊಳ್ತು. ನಮ್ಮ RBI ಕೂಡ ರೆಪೋ ದರವನ್ನು ನಿರಂತರ 3ನೇ ಬಾರಿಗೆ 5.25%ನಲ್ಲೇ ಉಳಿಸ್ಕೊಂಡಿದೆ. ಮುಂದೇನೂ ಕೂಡ ಸದ್ಯಕ್ಕೆ ನಮಗೆ ತೀರಾ ಏರ್ಸೋಕೆ ಅರ್ಜೆಂಟೇನಿಲ್ಲ ಅನ್ನೋದನ್ನು ಹಿಂಟ್ ಕೊಟ್ಟಿದ್ದಾರೆ RBIನವರು. ಇದರ ಅರ್ಥ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಕಮ್ಮಿ ಆಗಲ್ಲ, ಹಣಕಾಸಿನ ಹರಿವು ಚೆನ್ನಾಗೇ ಇರುತ್ತೆ, ಕಮ್ಮಿ ಬಡ್ಡಿಗೆ ಸಾಲಗಳು ಸಿಗ್ತಾ ಇರ್ತವೆ, ಆರ್ಥಿಕ ಚಟುವಟಿಕೆ ಜೋರಾಗಿ ನಡೆಯುತ್ತೆ, ಫಂಡ್ಸ್ ಅವೈಲೇಬಲ್ ಇರುತ್ತೆ. ಇದು ಒಂದು ಭಾಗ ಆಯಿತು. ಬಡ್ಡಿ ದರ ಜಾಸ್ತಿ ಆದಾಗ ಏನಾಗುತ್ತೆ, EMI ಯಾರು ತಗೊಳಕ್ ಹೋಗಲ್ಲ ಅಥವಾ ಜಾಸ್ತಿ ಸಾಲಗಳೆಲ್ಲ ತಗೊಳಕ್ ಹೋಗಲ್ಲ, ಕಮ್ಮಿ ಅವೈಲೇಬಿಲಿಟಿ ಇರುತ್ತೆ ಫಂಡ್ಸ್ ಅಲ್ವಾ? ಆದರೆ ಬಡ್ಡಿ ದರ ಸ್ಟೇಬಲ್ ಆಗಿದ್ದಾಗ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರೆ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ, ಫಂಡ್ಸ್ ಚೆನ್ನಾಗಿ ಅವೈಲೇಬಲ್ ಆಗುತ್ತೆ ಮಾರ್ಕೆಟಲ್ಲಿ, ಎಕಾನಮಿಯಲ್ಲಿ. ಇನ್ನೊಂದು, ಬಡ್ಡಿ ದರ ತುಂಬಾ ಜಾಸ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡೆಪಾಸಿಟ್ ಇಡೋರು ಕೂಡ ಅವಾಗ ಏನ್ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಈ ಬೇಸಿಕ್ ಒಂದಷ್ಟು ಡ್ರೈ ಪೌಡರ್ ಅಥವಾ ಎಮರ್ಜೆನ್ಸಿ ಫಂಡ್ ಅಥವಾ ಕ್ಯಾಶ್ ಪೊಸಿಷನ್ಸ್ ಅನ್ನ ಒಂದು ಬೇಸಿಕ್ ಲೆವೆಲ್ಗೆ ಇಟ್ಕೊಂಡು ಉಳಿದಿದ್ದನ್ನೆಲ್ಲವನ್ನ ಕೂಡ 2 ವರ್ಷಗಳಿಂದ ಪರ್ಫಾರ್ಮ್ ಮಾಡದೇ ಇರೋ ಮಾರ್ಕೆಟ್ ಮತ್ತೆ ಚಿಗುರಬಹುದು ಅಂತ ಹೇಳಿ ಆ ಕಡೆಗೆ ಮೂವ್ ಮಾಡೋ ಚಾನ್ಸಸ್ ಇರುತ್ತೆ. ಎಲ್ಲ ಸಂಘರ್ಷಗಳು ಮುಗಿದು ವಾತಾವರಣ ತಿಳಿಯಾಗೋ ಟೈಮ್ ನಲ್ಲಿ ಎಲ್ಲ ಓವರ್ ಆಲ್ ಸೆಂಟಿಮೆಂಟ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಕಂಪನಿಗಳು ಈಗ ಬಲೆ ಬೀಸಿವೆ. ಮಾರ್ಕೆಟ್ ಇದನ್ನ ತಡ್ಕೊಳ್ಳುತ್ತಾ? ದುಡ್ಡು ಅಬ್ಸಾರ್ವ್ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಸ್ನೇಹಿತರೆ, ಇಷ್ಟೆಲ್ಲ $1 ಟ್ರಿಲಿಯನ್ ಲೆಕ್ಕಾಚಾರ ನೋಡಿದ್ವಿ. ಆದ್ರೆ ಈಗ ಕಾಡ್ತಿರೋ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಒಟ್ಟಿಗೆ ಬರ್ತಿರೋ ದೈತ್ಯ
ರೀತಿಯ IPOಗಳನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಮಾರ್ಕೆಟಿಗೆ ಇದೆಯಾ, ಒಂದೇ ಸಲ ಬಂದ್ರೆ ಇವರಲ್ಲ ಅಂತ. ಜಿಯೋ, NSE, ಅಮೆರಿಕದಲ್ಲಿ ಸ್ಪೇಸ್ ಎಕ್ಸ್, ಓಪನ್ ಎ, ಅಂಥ್ರೋಪಿಕ್ ಈ ರೀತಿ ಬಂದ್ರೆ ಅಮೆರಿಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಏನಾಗ್ಬೋದು? ಮಾರ್ಕೆಟ್ನಲ್ಲಿರೋ ಲಕ್ಷಾಂತರ ಕೋಟಿ ಕ್ಯಾಶ್ ಅನ್ನ ಒಂದೇ ಸಮನೆ ಇವರೆಲ್ಲ ಹೇರ್ಬಿಟ್ರೆ, ಬೇರೆ ಸ್ಟಾಕ್ಸ್ ಎಲ್ಲ ಬಿದ್ದೋಗ್ಬಿಟ್ರೆ, ಈ ಪ್ರಶ್ನೆಗಳು ಕೂಡ ಇದಾವೆ. ದುಡ್ಡು ಬೇಕಲ್ಲ, ಬೇರೆ ಕಡೆ ತೆಗೆದು ಇಲ್ಲಿ ಹಾಕಕ್ ಬರ್ಬೋದಲ್ವಾ ಜನ? ಹಾಗಾಗಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡತ್ತನ್ನೋ ಆತಂಕನೂ ಇದೆ. ಈ ಲಿಕ್ವಿಡಿಟಿ ಡ್ರೈ ಆಗ್ಬಿಡುತ್ತನ್ನೋ ಆತಂಕಕ್ಕೆ ಎಕ್ಸ್ಪರ್ಟ್ಸ್ ಕೊಡೋ ಉತ್ತರ ಏನ್ ಗೊತ್ತಾ? ನಮ್ಮ ದೇಶದ ರಿಟೇಲ್ ಪವರ್. ಈ ಬಾರಿ ಮಾರ್ಕೆಟ್ ಖಂಡಿತದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ. ಯಾಕಂದ್ರೆ ನಮ್ಮ ಇಂಡಿಯನ್ ಹೂಡಿಕೆದಾರರ ತಾಕತ್ತು ಈಗ ಡಬಲ್ ಆಗಿದೆ. ಮುಂಚೆ ಏನಾಗಿತ್ತು, ಬರೀ ವಿದೇಶಿ ಇನ್ವೆಸ್ಟರ್ಸ್ ಮೇಲೆ ಡಿಪೆಂಡ್ ಆಗಿತ್ತು ಸ್ಟಾಕ್ ಮಾರ್ಕೆಟ್ ನಮ್ಮಲ್ಲಿ. ಆದ್ರೆ ಇವಾಗ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ತಗೊಂಡಿದ್ದಾರೆ. ಪ್ರತಿ ತಿಂಗಳು SIP ಮೂಲಕನೇ ಸುಮಾರು 20,000ದಿಂದ 25,000 ಕೋಟಿ ರೂಪಾಯಿ ಫ್ರೆಶ್ ದುಡ್ಡು ಮಾರ್ಕೆಟಿಗೆ ಬರ್ತಾ ಇದೆ. ಫಂಡ್ ಕಂಪನಿಗಳಿಗೆ ದುಡ್ಡು ಹಾಕದಿಲ್ಲಿ. ಪ್ರಾಬ್ಲಮ್ ದುಡ್ಡು ಇಲ್ಲ ಅಂತಲ್ಲ, ಇಷ್ಟು ದುಡ್ಡು ಬರ್ತಿದೆ ಮ್ಯೂಚುವಲ್ ಫಂಡ್ಗಳಿಗೆ, ಹಾಕದಿಲ್ಲಪ್ಪ, ಒಳ್ಳೆ ಪ್ಲೇಗಳು ಸಿಗ್ತಿಲ್ವಲ್ಲ, ಒಳ್ಳೆ ಸ್ಟಾಕ್ ಸಿಗ್ತಿಲ್ವಲ್ಲ ಅನ್ನೋ ಟೆನ್ಷನ್ ಇತ್ತು. ಆಕ್ಚುಲಿ ಕ್ಯಾಶ್ ಪೊಸಿಷನ್ಸ್ ಜಾಸ್ತಿ ಆಗ್ತಾ ಹೋಗಿ ಅವ್ರ ತಲೆಗೆ ಬಿಸಿ ಆಗ್ತಾ ಇತ್ತು ಅವರಿಗೆ, ಫಂಡ್ ಮ್ಯಾನೇಜರ್ಸ್ಗೆ. ಅವ್ರಿಗೀಗ ಸಾಕಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ. ಹಾಗಾಗಿ 10-15 ವರ್ಷಗಳ ಹಿಂದೆ ಲಿಕ್ವಿಡಿಟಿ ಏನಾಗುತ್ತಪ್ಪ ದೊಡ್ಡ IPO ಬಂದ್ರೆ ಅನ್ನೋ ಆತಂಕ ಇತ್ತಲ್ಲ, ಅದು ಅಷ್ಟಿಲ್ಲ ಇವಾಗ ಅಂತ ತಜ್ಞರ ಲೆಕ್ಕಾಚಾರ ಇದೆ. ಆದ್ರೂ ಕೂಡ ಸ್ನೇಹಿತರೆ, ಒಂದು ಕಿವಿ ಮಾತು ನಿಮಗೆ, ಮಾರ್ಕೆಟ್ ರಿಕವರ್ ಆಗ್ತಾ ಇದೆ, ದುಡ್ಡಿದೆ, ದೊಡ್ಡ ಕಂಪನಿಗಳು ಬರ್ತಾ ಇದಾವೆ. ಹಾಗಂತ ಕಣ್ಣು ಮುಚ್ಕೊಂಡು ಎಲ್ಲದಕ್ಕೂ ದುಡ್ಡು ಹಾಕಕ್ಕೆ ಬರೋದಿಲ್ಲ. ನಾವು ಈ ವಿಡಿಯೋದಲ್ಲಿ ಕೊಟ್ಟಿರೋದು ಯಾವುದು ಕೂಡ ಹೂಡಿಕೆ ಸಲಹೆ ಅಲ್ವೇ ಅಲ್ಲ. ಜಸ್ಟ್ ನಾಲೆಜ್ ಅನ್ನ, ಮಾಹಿತಿಯನ್ನ ಅಥವಾ ಅನಾಲಿಸಿಸ್ ಅನ್ನ ನಾವು ನಿಮ್ಮೊಟ್ಟಿಗೆ ಚರ್ಚೆ ಮಾಡೋ ಪ್ರಯತ್ನ ಮಾಡಿದೀವಿ ಸ್ನೇಹಿತರೆ. ನಿಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನ ಫಾಲೋ ಮಾಡಿ. ಯಾವ ಕಂಪನಿಯ ಫೌಂಡೇಶನ್ ಸ್ಟ್ರಾಂಗ್ ಇದೆ, ಯಾರು ಫಂಡ್ ರೈಸ್ ಮಾಡ್ತಿರೋದು, ಯಾವ ಉದ್ದೇಶಕ್ಕೋಸ್ಕರ, ಬಿಸ್ನೆಸ್ ಬೆಳೆಸೋಕ ಅಥವಾ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೆ ದುಡ್ಡು ಮಾಡ್ಕೊಂಡು ಹೋಗೋಕೆ ಮಾತ್ರನಾ? ಹಂಗಿದ್ರು ಕೂಡ ನಿಮಗೆ ಶಾರ್ಟ್ ಟು ಮೀಡಿಯಂ ಟರ್ಮ್ ಇನ್ವೆಸ್ಟರ್ಸ್ ಆದ್ರೆ, ಆ ಪೀರಿಯಡ್ ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದ್ರೆ, ಆ ಟೈಮ್ ಹೊರೈಸನ್ ನಲ್ಲಿ ನಿಮಗೆ ಲಾಭ ತಂದು ಕೊಡಬಹುದಾ ಬಿಸ್ನೆಸ್? ಅದೆಲ್ಲವನ್ನ ಸ್ಟಡಿ ಮಾಡಿ ಸ್ನೇಹಿತರೆ. ಫಂಡಮೆಂಟಲ್ ಅನಾಲಿಸಿಸ್, ಮಾರ್ಕೆಟ್ ಅನಾಲಿಸಿಸ್, ಕಾಂಪಿಟೇಟಿವ್ ಎಡ್ಜ್ ಯಾರಿಗಿದೆ ಎಲ್ಲವನ್ನ ಚೆಕ್ ಮಾಡ್ಕೊಂಡು ನೀವು ಡಿಸಿಷನ್ ಮಾಡಿ. ಆದ್ರೆ ಒಂದಂತೂ ಸ್ಪಷ್ಟ, ನಮ್ಗೆ ಅನಿಸ್ತಿರೋ ಪ್ರಕಾರ ಮಾರ್ಕೆಟ್ ರಿಕವರಿಯ ಮೋಡ್ಗೆ ಮರಳುತ್ತಿದೆ ಅನ್ನೋದನ್ನ IPOಗಳ ಬಿಗ್ IPOಗಳ ಮಳೆ ಏನಿದೆ ಅದು ನಮಗೆ ಮುನ್ಸೂಚನೆ ಕೊಡ್ತಾ ಇದೆ, ಸಿಗ್ನಲ್ ಕೊಡ್ತಾ ಇದೆ ಅಂತ. ನಿಮ್ಮ ಒಪಿನಿಯನ್ ಏನು? ಅದನ್ನ ಕೂಡ ಮಿಸ್ ಇಲ್ಲದೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆಯದಾಗಿ ನಿಮಗೊಂದು ಕ್ವಿಕ್ ರಿಮೈಂಡರ್. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಮಾಡಿಸೋಕೆ, ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ಹಾಸ್ಪಿಟಲ್ ಬಿಲ್ ನ ಟೆನ್ಷನ್ ಇಂದ ಶಾಶ್ವತವಾಗಿ ನೀವು ಹೊರ ಬರೋಕೆ, ಪೀಸ್ ಆಫ್ ಮೈಂಡ್ ಅನ್ನ ಗಳಿಸೋಕೆ ಹೆಲ್ತ್ ಇನ್ಶೂರೆನ್ಸ್ ಈ ಕಾಲದ ಅನಿವಾರ್ಯತೆ ಅಲ್ವಾ? ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ನೀವು ಕಂಪೇರ್ ಮಾಡಿ ನಿಮಗೆ ಬೇಕಾಗಿರೋ ಫೀಚರ್ಸ್ ಒಂದಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು. ಎಕ್ಸ್ಪರ್ಟ್ ಅಡ್ವೈಸ್ ಅನ್ನ ಕೂಡ ಪಡಿಬಹುದು. ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.